ಅಮ್ಮ ರಸಾಯನ ಮಾಡ್ತಾರೆ. ಇದೆಂತ ಮೇಲ್ಗಡೆ ಹಾಕ್ಬೇಕು ಸೈಡ್ ಹಾಕ್ಲಾ? ಇದು ನಂಗೇನ ಇಲ್ಲ, ಅಪ್ಪನಿಗೆ ನಂದೇ ಬಾಕಿ. ಟೈಮ್ 10 ಕಾಲ ಆಯಿತು. ಅವ್ರು ಇದನ್ನ ತಿಂದ ಅಪ್ಪ? ಅಪ್ಪ ಕೂಡ ಇದನ್ನ ತಿಂದಿದ್ದ? ಹೌದಾ? ಅದು ಕೋಳಿ ಸಾರು ಹಾಂ ಹಾಂ ಚಂದಲ್ಲ ಮರ. ಹಾಂ ಚಿಪ್ಪ ನೋಡಿ ತಿಂತಾನೆ. ಚಿಪ್ಪ ಚಿಪ್ಪ ಉಂಟು. ಹಾಂ ಹ್ಞೂ ಹೌದಾ? ನಿನ್ನೆ ಅದು ವೀಡಿಯೋ ಉಂಟು, ಎಡಿಟ್ ಮಾಡಬೇಕಿಲ್ಲ. ಇಷ್ಟುಂಟು ವೀಡಿಯೋ. ಎಂತ ಮಾಡೋದಪ್ಪ? ನೀರು ಹಾಕೋದು ಅಷ್ಟಿಗೆ, ನೀರು ಹಾಕೋದು ಅದಕ್ಕೆ. ಇದ್ಯಾವುದು ಗಿಡ? ಹೂ ಹಾಕೋದು. ಮಳೆ ಬರ್ತದ ಅಂತಲ್ಲ ಇವತ್ತು? ಇವತ್ತು ಬರೋದಿಲ್ಲ. ಅದು ಓಡಲಿಲ್ಲ. ವಿಡಿಯೋ ಇನ್ನೊಂದು ವಿಡಿಯೋ ಹಾಕಿದ್ದಾನೆ. ಎಲ್ಲಿ ಓಡಿದ್ದು? 20-10 ಈಗ ಟಿವಿ ಮೊಬೈಲ್ ನೋಡುವುದಿಲ್ಲ. ಈಗ ಪುಷಪ್ ಹೊಡಿಬೇಕು. ಇಲ್ಲಿ ಪುಷಪ್ ಹೊಡಿತೆ ನಾನು. ಕ್ಯಾಮ್ರಾ ಸುಸ್ತಾಯ್ತು. ನಿನ್ನೆದು ವಿಡಿಯೋ ಎಡಿಟ್ ಮಾಡಿ ಆಯಿತು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡೋಲ್ಲ, ರೆಂಡರಿಂಗ್ ಆಗ್ತಾ ಉಂಟು. 30 ಮಿನಿಟ್ಸ್ ತೋರಿಸ್ತಾ ಇದೆ, ಬಟ್ ಲೇಟ್ ಆಗ್ತದೆ. ಇದು ಆಲ್ಮೋಸ್ಟ್ 4K ಎಡಿಟ್ ಆಗ್ತಿದೆ. 4Kಯಲ್ಲಿ 15 ಮಿನಿಟ್ಸ್ ಇದೆ. ಇದೊಂದು ಫೈಲ್ ಬಂದು ಒಂದು 7-8 GB ಇರ್ಬೋದು. ರೆಂಡರಿಗೆ ಇಟ್ಬಿಟ್ಟು ನಮ್ಮ ಕೆಲಸ ಮಾಡಬೇಕು. ಆಚೆ ಹೋಗಿ ಏನಾದರೂ ಇವಾಗ ತಿನ್ಲಿಕ್ಕಿಲ್ಲ ಅಲ್ಲ ಇದರಲ್ಲಿ. ನಾಯಿ ಬಿಸ್ಕೆಟ್. ಆಯ್ತಲ್ಲ, ತಿನ್ಲಿಕ್ಕಿಲ್ಲ ಇದರಲ್ಲಿ ಒಂದೇ ಸಲ. ಮೂರು ಬೊಂಡ ಖಾಲಿ ಆಯ್ತು. ಇದು ನಮ್ಮದೇ ಮರದಿಂದ ಬಿದ್ದದ್ದು. ಮೊನ್ನೆ ಜೋರು ಗಾಳಿ ಬಂತು. ಗಾಳಿ ಬಂದಾಗ ಬೊಂಡದ ಕೀಲೆ ಬಿದ್ದು
ಅದರ ಗೆಲ್ಲು ಬಾಗಿ ಪಗ್ದು ನಮಗೆ ಬೊಂಡ ಲಾಭ ಆಗಿದೆ. ಇನ್ನೊಂದು ಗೆಲ್ಲು ಪಗ್ದು ಇನ್ನೊಂದು ಮರ ಗಾಳಿಗೆ ಬಿದ್ದೋಯ್ತು ದೊಡ್ಡದು. ಯಾವುದು ಇಲ್ಲಿ ಮರ ಅಲ್ಲಿದ್ದದ ಹಿಂದೆ ಇತ್ತು. ಮತ್ತೊಂದು ಮರ ಕಡ್ದೋಯ್ತು. ನಮಗೆ ಈ ವರ್ಷ ಫುಲ್ ಲಾಸು ಮಳೆಗಾಲ. ಬೊಡ್ಡ ಗುಳಿಗೆ ಯಾವಾಗಲೂ ಉಂಟು. ಬೊಂಡ ಗುಡಿ ಬಂದು ಬೊಂಡ ಮರ ಕಡ್ದದು. ಬಿದ್ದಲ್ಲ ಅದು ಗಾಳಿಗೆ. ಸಾಟರ್ಡೆ ಫುಲ್ ಮಲಗಿದೆ ಆಯಿತು. ಆಫ್ಟರ್ನೂನ್ ಬಂದು ಮಲ್ಕೊಂಡೆ. ಜಾಸ್ತಿ ಅಂದರೆ ಔಟ್ಸೈಡ್ ಹೋಗಿಲ್ಲ ಇವತ್ತು ಎಲ್ಲಿಗೂ. ಹೋಗಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಎಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ. ಅದೇ ಥರ ಇವತ್ತೊಂದು ವಿಡಿಯೋ ಮಾಡಿದ್ದೆ, ಕಾರ್ ರಿವ್ಯೂ. ಇದು ಹೋಂಡಾ ಸಿಟಿ ಟೈಪ್ 2. ಇದು 4 ಫೈಲ್ಸ್ ಇದೆ. 8 ನಿಮಿಷ 7 ನಿಮಿಷದಲ್ಲಿ ಒಂದು ವಿಡಿಯೋ ಮಾಡಿದ್ದು. ನಾಳೆ ಹಾಕ್ತೀನಿ ವಿಡಿಯೋನ. ನಾಳೆ ಅಲ್ಲ, ಇದು ವಿಡಿಯೋ ನೆಕ್ಸ್ಟ್ ಬರ್ಬೋದು. ಅದಕ್ಕೆ ಮುಂಚೆನೇ ಹಾಕ್ತೀನಿ. ನಾಳೆ ಅಂದರೆ ಸಂಡೇ ಹಾಕ್ತೀನಿ ವಿಡಿಯೋ. ಇದು ಇವಾಗ ರೆಕಾರ್ಡ್ ಮಾಡ್ತಿರೋದು ವಿಡಿಯೋ ಒಂದು ಸೋಮವಾರ ಹಾಕ್ತೀನಿ. ಅದೇ ಥರ ಬಸ್ ಬುಕ್ ಮಾಡಲಿಕ್ಕೆ ಬೆಂಗಳೂರಿಗೆ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ. ಮಂಡೇ ಆಫರ್ ತೋರಿಸ್ತು ನನಗೆ, 15% ಆಫರ್ ಅಂತೆ. ಯೂಶ್ವಲಿ ಸ್ಲೀಪರ್ಸಿಗೆ 900 1000 ರೂಪೀಸ್ ತನಕ ಇರ್ತದೆ, ಬಟ್ ಮಂಡೇ 15% ಡಿಸ್ಕೌಂಟ್ ಅಂತ ತೋರಿಸ್ತಿದೆ. 15% ಡಿಸ್ಕೌಂಟ್ ಅಂದರೆ 670 793 100 ರೂಪೀಸ್ ಕಮ್ಮಿಗೆ ಇದೆ. ನೋಡಬೇಕು ಯಾವ ಬಸ್ ಬುಕ್ ಮಾಡೋದು. ಯೂಶ್ವಲಿ ನಾನು ಹೋಗುವಾಗ ರಾಜಹಂಸ ಎಕ್ಸಿಕ್ಯೂಟಿವಲ್ಲಿ ಹೋಗ್ತಿದ್ದೆ, ಅಂದರೆ ಸೆಮಿ ಸ್ಲೀಪರ್ ಅದು. ಸೊ ಕೂತ್ಕೊಂಡು ಹೋಗ್ಬೋದು. 6.5 hours ಜರ್ನಿ ಇರ್ತಾಯಿತ್ತು. ಬಟ್ ಸ್ಲೀಪರ್ ಹೋದರೆ 730 hours ಅಂತ ತೋರಿಸ್ತಾ ಉಂಟು. ಬೆಳಿಗ್ಗೆ 5:30ಗೆ ರೀಚ್ ಆಗ್ತೀನಿ ಬ್ಯಾಂಗ್ಳೂರ್ನ. ನೋಡಬೇಕು ಯಾವ್ದು ಬಸ್ ಬುಕ್ ಮಾಡಬೇಕಂತ. ಅದೇ ಥರ ಆಫೀಸ್ ಕೊಡಿದೆ ಸೋಮವಾರ. ಸೊ 2:30ಗೆ ಬಸ್ ಇದೆ ಒಂದಿದೆ. ನಾರ್ಮಲ್ ರೆಗ್ಯುಲರ್ ಹೋಗ್ತಿರೋ ಮುಂಚೆ ಅದರಲ್ಲಿ ಹೋಗ್ತಿದ್ರು ನಾನು. ಅಂದರೆ ಬೆಂಚಲ್ಲಿದ್ದೆ ಅವಾಗ. 2:30ಗೆ ಹೋದರೆ 8:30 9:30ಗೆಲ್ಲ ರೀಚ್ ಆಗ್ತಿದ್ದೆ. ಯಾಕೋ ಅದು ನೈಟ್ ಬಸ್ ಇವಾಗ ಬೆಟರ್ ಅಂತ ಇಷ್ಟ ಉಂಟು, ಬಿಕಾಸ್ ಟ್ರಾಫಿಕ್ಕು ಇರೋಲ್ಲ. ಇಲ್ಲಾಂದರೆ ಅಲ್ಲಿ ಇಲ್ಲದು ಕುಣಿಗಲಲ್ಲ, ಇನ್ನೊಂದು ಕಡೆ ಇದೆ, ಅಲ್ಲಿಂದ ಹೆವಿ ಟ್ರಾಫಿಕ್ ಆಗ್ತದೆ ಯೂಶ್ವಲಿ 8:30 ಆ ಕಡೆ ಎಲ್ಲ. ಮೆಜೆಸ್ಟಿಕ್ ರೀಚ್ ಆಗೋ ತನಕ ಸುಸ್ತಾಗಿ ಹೋಗ್ತದೆ. ಅದಕ್ಕೋಸ್ಕರ ನೈಟ್ ಬಸ್ ಬುಕ್ ಮಾಡಿದರೆ ಬೆಳಗ್ಗೆ ರೀಚ್ ಆಗ್ತೀನಿ 5:30 ಆರಾಮ್ಸೆ ಬಸ್ ಇರ್ತದೆ ಡೈರೆಕ್ಟ್ ಹೋಂಡಾ ಸಿಟಿಗೆ. ನೋಡಬೇಕು, ಥಿಂಕ್ ಮಾಡಿ ಬುಕ್ ಮಾಡಬೇಕು ಇವತ್ತೆ. ನಿದ್ದೆ ಬರ್ತಿದೆ. ಫಸ್ಟು ಈ ವಿಡಿಯೋ ಎಡಿಟ್ ಮಾಡುವ, ಅದಾದ ನಂತರ ಸಿಗ್ತೀನಿ. ಮಳೆ ಬರ್ತಂದ್ರೆ ಜೋರು. ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು